ಸೂಪರ್ ಸರ್, ಸೂಪರ್ ಒಳ್ಳೆ ಮೆಸೇಜ್ ಇದೆ ಭಯೋತ್ಪಾದನೆ ಬಗ್ಗೆ. ಸಖತ್ತಾಗಿದೆ ಸರ್, ಸೂಪರ್ 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 ಸರ್, ಸೂಪರ್ 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 ಸರ್, ನೋಡ್ಬೋದು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಹಾಡು ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಸೆಕೆಂಡ್ ಮಾರ್ಚ್ ಚೆನ್ನಾಗಿದೆ. ಸರ್ ಇದು ಇಂಡಿಯಾದ ಬಗ್ಗೆ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಇದು ಆರ್ಮಿಲಿ ಇದು ಮಾಡಿದ್ದು ಆರ್ಯ ಸರು ಒಳ್ಳೆ ಒಂದು ಕನ್ನಡ ಚಿತ್ರರಂಗಕ್ಕೆ ಮದ್ದಾನೆ ಅಂತ ಸಿನಿಮಾ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಬಟ್ಟು ತುಂಬ ಭಾಳ ಕಷ್ಟಪಟ್ಟು ಒಂದು ಈ ಸಿನಿಮಾನ ಮಾಡಿದ್ದಾರೆ. ಅವರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಮೂವಿ ಶತದಿನೋತ್ಸವ ಆಚರಿಸಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಮೂವಿಲಿ ತುಂಬ ಒಂದು ಕಂಟೆಂಟ್ ಇದೆಯಲ್ಲ, ಆ ಸ್ಪೆಷಲ್ ಫೈಟ್ ಆಗಿರ್ಬೋದು, ಒಂದು ಹೀರೋಯಿನ್ಸ್ದು ಕಂಟೆಂಟ್ ಆಗಿರ್ಬೋದು, ಮತ್ತು ವಿಲನ್ ಕಂಟೆಂಟ್ ಆಗಿರ್ಬೋದು, ಪ್ರತಿಯೊಂದು ಸೀನ್ಗಳನ್ನ ಚೆನ್ನಾಗಿ ಮಾಡಿದ್ದಾರೆ. ಇದೇ ರೀತಿ ಅವರು ಇನ್ನೂ ಸಾಕಷ್ಟು ಸಿನಿಮಾಗಳನ್ನ ಕನ್ನಡ ಚಿತ್ರರಂಗ ಕೊಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಮದ್ದಾನೆ ಚಿತ್ರತಂಡಕ್ಕೆ ಯಶಸ್ಸಾಗಲಿ, ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಹಾಫು ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ತಾಯಿ ಸೆಂಟಿಮೆಂಟಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ. ಹಾಂ, ತುಂಬ ಚೆನ್ನಾಗಿ ಬಂದಿದೆ ಸರ್, ಎಲ್ಲ ಚೆನ್ನಾಗಿದೆ ಸರ್. ಮದ್ದಾನೆ ಸಾಂಗ್ ಚೆನ್ನಾಗಿದೆ. ಮದ್ದಾನೆ ಸಾಂಗ್ ಅಂತ ಥೀಮ್ ಸಾಂಗ್ ಇತ್ತಲ್ಲ, ಅದು ಚೆನ್ನಾಗಿ. ನಿಮಗೆ ಏನು ಇಷ್ಟ ಆಯಿತು ಸಿನಿಮಾದಲ್ಲಿ ಫಸ್ಟ್ ಆಫ್ ನಂಗೆ ಇಷ್ಟ ಆಯ್ತು ನನಗೆ. ಆಮೇಲೆ ಅವರು ಆರ್ಮಿಗೆ ಹೋಗ್ತಾರಲ್ಲ, ಅದು ಆ ಪಾರ್ಟ್ ನಂಗೆ ಟ್ವಿಸ್ಟ್ ನಂಗೆ ಇಷ್ಟ ಆಯ್ತು ನನಗೆ. ಸಸ್ಪೆನ್ಸ್ ಮೂವಿ ಸರ್, ಚೆನ್ನಾಗಿದೆ. ನನಗೆ ಟೆರರಿಸಮ್ ಬಗ್ಗೆ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಆ್ಯಂಡ್ ಪೀಪಲ್ ಶುಡ್ ಬಿ ವೆರಿ ಎಜುಕೇಟೆಡ್ ಆ್ಯಂಡ್ ಅವೇರ್ ಅಬೌಟ್ ಆಲ್ ದೀಸ್ ಪ್ರಾಬ್ಲಮ್ಸ್. ಅದನ್ನು ತುಂಬ ಚೆನ್ನಾಗೇ ತೋರಿಸಿದ್ದಾರೆ, ಅರ್ಥ ಆಗಂಗೆ ಟು ಕಾಮನ್ ಪೀಪಲ್. ಇಟ್ ವಾಸ್ ರಿಯಲಿ ನೈಸ್, ತುಂಬ ಚೆನ್ನಾಗಿದೆ, ಮಸ್ಟ್ ವಾಚ್. ಥ್ಯಾಂಕ್ ಯು. ಅದೇ ಒಂದು ಗೀತೆ, ತುಂಬ ತಾಯಿಗೋಸ್ಕರ ಒಂದು ಗೀತೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲ ನಮ್ಮ ಸ್ನೇಹಿತರೆ ಒಂದು ಚಿಕ್ಕ ಪ್ರೊಡಕ್ಷನ್ ಮಾಡಿಕೊಂಡು ಅದರಿಂದ ಎಲ್ಲ ಅವರವರೇ ದುಡ್ಡಾಕಿ ಈ ಒಂದು ಚಿತ್ರವನ್ನು ಮಾಡಿದ್ದಾರೆ. ಇದು ಏನಂದರೆ ಒಂದು ಸಾಮಾಜಿಕವಾಗಿ ಸಿನಿಮಾ ಮೂಡ್ ಬಂದಿದೆ. ಯಾಕಂದರೆ ಎಲ್ಲ ನೋಡಬೇಕಾದಂಥ ಒಂದು ಸಿನಿಮಾ. ಯಾಕಂದರೆ ಇದರಲ್ಲಿ ನಾಟ್ ಓನ್ಲಿ ಫಾರ್ ಈ ಲವ್ ಇದೆಲ್ಲ ಹೇಳ್ತಾರಲ್ಲ, ಅದಲ್ಲ, ಇದರಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಒಂದು ಇದನ್ನು ಮಾಡಿದ್ದಾರೆ ಕಾನ್ಸೆಪ್ಟನ್ನ. ಯಾಕಂದರೆ ಈ ಸರ್ಕಾರ ಅನ್ನೋದೇನಿದೆ ಅದು ನೋಡಿ ಕೆಲವು ಒಂದು ವಿಚಾರನ ಅವರು ಕಲ್ತ್ಕೊಳ್ಳೋ ಅನ್ನೋದು ಒಂದು ಇದೆ. ಈ ರಾಜಕೀಯ ಆಗಿರ್ಬೋದು, ಆ ಒಂದು ಎಲಿಮೆಂಟ್ಸ್ನ ತೋರಿಸಿದಾರಲ್ಲ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಅದನ್ನು ನಾಟ್ ಓನ್ಲಿ ಒಂದೇ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿಲ್ಲ, ಒಂದು ಸೈನಿಕನ ಬಗ್ಗೆ ಆಗಿರ್ಬೋದು, ಒಂದು ಟೆರರಿಸಮ್ ಬಗ್ಗೆ ಆಗಿರ್ಬೋದು, ಎಷ್ಟೋ ಉಗ್ರರು ಬಂದು ಏನೇನು ಮಾಡ್ತಾರೆ ಈ ದೇಶದಲ್ಲಿ ಗೊತ್ತಿಲ್ಲದಲೆ ಅನ್ನೋದನ್ನ ಒಂದು ಹೊಸ ಕಥಾಂಧರ ಎಳ್ದು ಚೆನ್ನಾಗಿ ತೋರಿಸೋರೆ. ಇಂಥ ಸಿನಿಮಾ ಏನು ಅಂತಾರೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಗೆಲ್ಲಬೇಕು. ಇಲ್ಲಾಂದರೆ ಗೆಲ್ಲಿಲ್ಲ ಅಂದರೂ ಸದ್ಯಕ್ಕೆ ಉಳಿಬೇಕು. ಆ ಪ್ರೊಡ್ಯೂಸರ್ ಅನ್ನೋದು ಉಳಿದ್ರೆ ಇನ್ನೊಂದು ಸಿನಿಮಾ ಮಾಡ್ತಾರೆ, ಇಲ್ಲ ಮತ್ತೊಂದು ಸಿನಿಮಾಗೆ ಚಾನ್ಸ್ ಸಿಗ್ತದೆ.